ಮಿತ್ರರೇ ನಮಸ್ಕಾರ. ಮಿತ್ರರೇ, ಇರಾನ್ ವಿರುದ್ಧ ಅಮೆರಿಕ ಮತ್ತು ಇಸ್ರೇಲ್ ಮಾಡ್ತಾ ಇರುವಂಥ ಯುದ್ಧ ಇದೆಯಲ್ಲ, ಇದನ್ನು ಟ್ರಂಪ್ ಅವರು ಸೇಮ್ ಟು ಸೇಮ್ ಹಾಲಿವುಡ್ ಮೂವಿಯನ್ನು ಯಾವ ರೀತಿಯಾಗಿ ಡೈರೆಕ್ಟ್ ಮಾಡಲಾಗುತ್ತೋ ಅದೇ ರೀತಿಯಾಗಿ ಟ್ರಂಪ್ ಅವರು ಕೂಡ ಈ ಯುದ್ಧವನ್ನು ಡೈರೆಕ್ಟ್ ಮಾಡ್ತಾ ಇದ್ದಾರೆ. ಯಾವುದೇ ರೀತಿಯಲ್ಲೂ ವ್ಯತ್ಯಾಸ ಕಾಣ್ತಾ ಇಲ್ಲ. ಯುದ್ಧಕ್ಕೆ ಪ್ರತಿ ಹಂತದಲ್ಲೂ ಕೂಡ ಟ್ವಿಸ್ಟ್ ಕೊಡ್ತಾ ಇದ್ದಾರೆ. ಥ್ರಿಲ್ಲರ್, ಕಾಮಿಡಿ, ಹಾರರ್ ಎಲ್ಲವೂ ಕೂಡ ಇದೆ. ಸದ್ಯ ಮಿತ್ರರೇ, ಯುದ್ಧದಲ್ಲಿ ಬಹಳ ಪ್ರಮುಖವಾದಂತಹ ಬೆಳವಣಿಗೆಗಳಾಗಿದ್ದಾವೆ. ಈ ಯುದ್ಧವನ್ನು ನಿಲ್ಲಿಸೋದಕ್ಕೆ ಟ್ರಂಪ್ ಅವರು 15 ಅಂಶಗಳ ಒಂದು ಪ್ಲಾನ್ ಅನ್ನು ಕೂಡ ರೆಡಿ ಮಾಡ್ಕೊಂಡಿದ್ದಾರೆ. ಅತ್ತ ಕಡೆಯಲ್ಲಿ ಇರಾನ್ ಸಹ ಇದಕ್ಕೆ ಎಕ್ಸ್ಟ್ರಾ ಡಿಮ್ಯಾಂಡ್ಗಳನ್ನು ಇಡ್ತಾ ಇದೆ ಎನ್ನುವಂತಹ ಸುದ್ದಿಗಳಿದ್ದಾವೆ. ಇನ್ನೊಂದು ಕಡೆಯಲ್ಲಿ ಯುದ್ಧ ನಿಲ್ಲಿಸೋದಕ್ಕೆ ಗಲ್ಫ್ ರಾಷ್ಟ್ರಗಳೇ ತಯಾರಿಲ್ಲ. ಟ್ರಂಪ್ ಯುದ್ಧ ಬೇಡ ಅಂತಿದ್ರೂ ಕೂಡ ಗಲ್ಫ್ ರಾಷ್ಟ್ರಗಳು ಯುದ್ಧಕ್ಕೆ ಪ್ರಚೋದನೆಯನ್ನು ಕೊಡ್ತಾ ಇದ್ದಾವೆ. ಅವರೇ ಮುಂದುವರಿಸಬೇಕು ಅಂತ ಡಿಮ್ಯಾಂಡ್ ಇಡ್ತಾ ಇದ್ದಾರೆ ಎನ್ನುವ ಸುದ್ದಿಗಳು ಕೂಡ ಇದ್ದಾವೆ. ಮಿತ್ರರೇ, ಈ ಯುದ್ಧದಲ್ಲಾದಂತಹ ಇತ್ತೀಚಿನ ಡೆವಲಪ್ಮೆಂಟ್ಗಳ ಬಗ್ಗೆ ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಡುವಂತಹ ಪ್ರಯತ್ನ ಮಾಡ್ತೀನಿ. ಜೊತೆಗೆ ಆ 15 ಅಂಶಗಳು ಏನು, ಅದನ್ನು ಇರಾನ್ ಒಪ್ಕೊಳ್ಳುತ್ತಾ, ಇರಾನ್ನ ಹೆಚ್ಚುವರಿ ಡಿಮ್ಯಾಂಡ್ಗಳೇನು, ಎಲ್ಲವುದನ್ನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಸದ್ಯ ಇರಾನ್ನ ಯುದ್ಧ ಯಾವ ಸ್ಥಿತಿಯಲ್ಲಿದೆ ಅಂತ ನೀವೇನಾದರೂ ಪ್ರಶ್ನೆ ಕೇಳಿದ್ರೆ 3 ರೀತಿಯಲ್ಲಿದೆ ಅಂತ ಹೇಳಬಹುದು. ಮೊದಲನೇದಾಗಿ ಒಂದು ಮಾತುಕತೆಗೆ ಪ್ರಯತ್ನ ನಡೀತಾ ಇದೆ. ಟ್ರಂಪ್ ನಾನಾ ರೀತಿಯಲ್ಲಿ ಟ್ರೈ ಮಾಡ್ತಾ ಇದ್ದಾರೆ, ಡೀಲ್ಗೆ ಬಗ್ಗಿಸುವಂತೆ ಕಾಣ್ತಾ ಇದೆ. ಎರಡನೆಯದಾಗಿ ಯುದ್ಧದಲ್ಲಿ ಸೈನಿಕ ಸಿದ್ಧತೆಯೂ ಕೂಡ ನಡೀತಾ ಇದೆ. ಒಂದು ಕಡೆ ಮಾತುಕತೆಗೆ ಯತ್ನ ಮಾಡ್ತಿರೋದು, ಇನ್ನೊಂದು ಕಡೆಯಲ್ಲಿ ಸೈನಿಕ ಸಿದ್ಧತೆ. ಮುಂದೆ ನಾನು ಅದನ್ನು ವಿವರಿಸ್ತೀನಿ, ಯಾವ ರೀತಿಯಾಗಿ ಸೈನಿಕ ಸಿದ್ಧತೆಗಳನ್ನು ಮಾಡಿಕೊಳ್ತಾ ಇದ್ದಾರೆ, ಅದೆಷ್ಟು ಮೇಜರ್ ಆಗುತ್ತೆ ಎಲ್ಲವುದನ್ನು ವಿವರಿಸ್ತೀನಿ. ಜೊತೆಗೆ ರೀಜನಲ್ ಎಸ್ಕಲೇಷನ್ ಕೂಡ ನಡೀತಾ ಇದೆ, ಪ್ರಾದೇಶಿಕ ಉದ್ವಿಗ್ನತೆ. ಅಂದರೆ ಇರಾನ್ ಮಿಡಲ್ ಈಸ್ಟ್ನ ಮೇಲೆ ದಾಳಿ ಮಾಡ್ತಾ ಇದೆ, ಇತ್ತ ಕಡೆಯಲ್ಲಿ ಇಸ್ರೇಲ್ ಮತ್ತು ಅಮೆರಿಕ ಸೇರಿಕೊಂಡು ಇರಾನ್ನ ಮೇಲೆ ದಾಳಿ ಮಾಡ್ತಾ ಇದ್ದಾವೆ. ಈ 3 ಸ್ಥಿತಿಯಲ್ಲಿ ಯುದ್ಧ ಸಾಗ್ತಾ ಇದೆ. ಈ ನಡುವೆ ಟ್ರಂಪ್ ಅವರು ತಲೆಬುಡ ಇಲ್ಲದಂತಹ ಕೆಲ ಹೇಳಿಕೆಗಳನ್ನು ಕೂಡ ಕೊಡ್ತಾ ಇದ್ದಾರೆ. ಅವರು ಇತ್ತೀಚೆಗೆ ಒಂದು ಸ್ಟೇಟ್ಮೆಂಟ್ ಕೊಟ್ಟರು. ಇರಾನ್ನಿಂದ ನನಗೆ ಬಹಳ ದೊಡ್ಡ ಗಿಫ್ಟ್ ಬಂದಿದೆ, ಆದರೆ ಅದು ನ್ಯೂಕ್ಲಿಯರ್ಗೆ ಸಂಬಂಧಿಸಿದ್ದಲ್ಲ, ಬದಲಾಗಿ ಗ್ಯಾಸ್ ಮತ್ತು ಆಯಿಲ್ನ ವಿಚಾರದಲ್ಲಿ ನನಗೆ ಸಿಕ್ಕಿರುವಂತಹ ಗಿಫ್ಟ್ ಅದು, ಹೀಗಂತ ಟ್ರಂಪ್ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಇದರ ಜೊತೆಗೆ ಇರಾನ್ನ ಸರಿಯಾದ ನಾಯಕನ ಜೊತೆಗೆ ನಾವು ಟಚ್ನಲ್ಲಿದ್ದೀವಿ, ಆತ ಬಹಳ ಉತ್ತಮ ನಾಯಕ, ಹೀಗಂತ ಕೂಡ ಟ್ರಂಪ್ ಹೇಳಿದ್ದಾರೆ. ಮಿತ್ರರೇ, ಇದು ಯಾವುದು ಒಂದಕ್ಕೊಂದಕ್ಕೆ ಸಿಂಕೆ ಆಗ್ತಾ ಇಲ್ಲ. ಗಿಫ್ಟ್ ಬರೋದಕ್ಕೆ ಹೇಗೆ ಸಾಧ್ಯ, ಏನು ಗಿಫ್ಟ್ ಸಿಕ್ಕಿರಬಹುದು, ಇದರ ಬಗ್ಗೆ ಯಾವ ವಿಶ್ಲೇಷಕರಿಗೂ ಕೂಡ ಅಂದಾಜೆ ಸಿಗ್ತಾ ಇಲ್ಲ. ಕೆಲವರು ಏನು ಹೇಳ್ತಾ ಇದ್ದಾರೆ ಅಂತಂದ್ರೆ, ಹರ್ಮೋಸ್ ಜಲಸಂಧಿಯ ಕುರಿತಾಗಿ ಟ್ರಂಪ್ ಅವರು ಇರಾನ್ ಜೊತೆಗೆ ಮಾತನಾಡೋದಕ್ಕೆ ಯತ್ನ ಮಾಡ್ತಾ ಇದ್ದಾರೆ. ಮುಖ್ಯವಾಗಿ ಇರಾನ್ ಈಗ ಅಮೆರಿಕದಿಂದ ಹಣ ಪಡೆದು ಅಮೆರಿಕ ಮತ್ತು ಮಿತ್ರ ದೇಶಗಳ ಹಡಗುಗಳನ್ನು ಬಿಡೋದಕ್ಕೆ ಒಪ್ಪಿಕೊಂಡಿದೆ. ಈ ರೀತಿಯ ಸುದ್ದಿಗಳು ಮತ್ತು ವಿಶ್ಲೇಷಣೆಗಳು ಅಮೆರಿಕದ ಮಾಧ್ಯಮಗಳಲ್ಲಿ ಕೇಳಿಬರ್ತಾ ಇದ್ದಾವೆ. ಜೊತೆಗೆ ಇನ್ನು ಕೆಲವರು ಏನು ಹೇಳ್ತಾ ಇದ್ದಾರೆ ಅಂತಂದ್ರೆ, ಟ್ರಂಪ್ ಅವರು ಈ ರೀತಿಯಾಗಿ ಡ್ರಾಮಾ ಮಾಡ್ತಾ ಇದ್ದಾರಲ್ಲ, ಇದರ ಹಿಂದಿನ ಉದ್ದೇಶ ಬಹಳ ಸ್ಪಷ್ಟವಾಗಿದೆ. ಅವರು ಟೈಮನ್ನು ತೆಗೆದುಕೊಳ್ತಾ ಇದ್ದಾರೆ. ಯಾಕೆಂತಂದ್ರೆ ಅಮೆರಿಕ ಬಹಳ ದೊಡ್ಡದಾದಂತಹ ಒಂದು ಕಾರ್ಯಾಚರಣೆಗೆ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದೆ. ಮುಂದಿನ 4-5 ದಿನಗಳಲ್ಲಿ ಇರಾನ್ ಮೇಲೆ ಬಹಳ ದೊಡ್ಡ ಕಾರ್ಯಾಚರಣೆ ಆಗುತ್ತೆ. ಅದಕ್ಕೆ ಸ್ವಲ್ಪ ಟೈಮ್ ಬೇಕಲ್ಲ, ಅಂದರೆ ಸೈನಿಕವಾಗಿ ಪ್ರಿಪೇರ್ ಆಗಬೇಕಲ್ಲ. ಅದಕ್ಕೋಸ್ಕರವಾಗಿ ಈ ಎಲ್ಲ ಡ್ರಾಮಾಗಳನ್ನು, ಅಂದರೆ ಗಮನವನ್ನು ಬೇರೆಡೆಗೆ ಸೆಳೆಯೋದಕ್ಕೋಸ್ಕರವಾಗಿ ಈ ರೀತಿಯ ನಾಟಕ ಮಾಡ್ತಾ ಇದ್ದಾರೆ ಅಂತ ಇನ್ನು ಕೆಲ ವಿಶ್ಲೇಷಕರು ಹೇಳ್ತಾ ಇದ್ದಾರೆ. ಈ ವಾದವನ್ನು ಸುಳ್ಳು ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂತಂದರೆ ಅಮೆರಿಕದಲ್ಲಿ ಅಂತಹ ಬೆಳವಣಿಗೆಗಳು ನಡೀತಾ ಇದ್ದಾವೆ. ಮಿತ್ರರೇ, ನಿಜವಾಗ್ಲೂ ಮಾತುಕತೆ ನಡೆದು ಯುದ್ಧಕ್ಕೆ ಬ್ರೇಕ್ ಹಾಕೋದೇ ಆಗಿದ್ರೆ ಅಮೆರಿಕ ಮಿಡಲ್ ಈಸ್ಟ್ನಲ್ಲಿ ಸೈನಿಕ ಡಿಪ್ಲಾಯ್ಮೆಂಟ್ಗಳನ್ನು ಕಡಿಮೆ ಮಾಡಬೇಕಾಗಿತ್ತು. ಕಡಿಮೆ ಮಾಡದೇ ಇದ್ರೂ ಕೂಡ ಹೆಚ್ಚುವರಿಯಾಗಿ ಕಳುಹಿಸೋದೇನು ಬೇಕಾಗಿರಲಿಲ್ಲ. ಆದರೆ ಅಮೆರಿಕ ಏನು ಮಾಡ್ತಾ ಇದೆ, ಹೆಚ್ಚುವರಿ ಸೇನಾ ತುಕಡಿಗಳನ್ನು ಕಳಿಸ್ತಾ ಇದೆ. ಅದರಲ್ಲೂ ಮುಖ್ಯವಾಗಿ ಇತ್ತೀಚಿನ ವರದಿ ಏನು ಕೇಳಿದ್ರೆ, ಅಮೆರಿಕದ 82ನೇ ಏರ್ಬಾನ್ ಕಮಾಂಡನ್ನು ಸಂಪೂರ್ಣವಾಗಿ ಮಿಡಲ್ ಈಸ್ಟ್ಗೆ ಅಮೆರಿಕ ಶಿಫ್ಟ್ ಮಾಡ್ತಾ ಇದೆ ಅಂತ. ಇದು ಸಣ್ಣ ಸುದ್ದಿ ಅಲ್ಲ. ಈ 82ನೇ ಏರ್ಬಾನ್ ಕಮಾಂಡ್ ಇದೆಯಲ್ಲ, ಇದು ಭೂದಾಳಿಯನ್ನು ಮಾಡೋದಕ್ಕೆ ಸಾಮರ್ಥ್ಯ ಹೊಂದಿರುವಂತಹ ಕಮಾಂಡ್. ಇದು ಇಲ್ಲಿ ಯಾವುದೋ ಒಂದು ಸಣ್ಣ ತುಕಡಿಯನ್ನು ಕಳುಹಿಸ್ತಾ ಇರುವಂಥದ್ದಲ್ಲ, ಆ ಇಡೀ ಕಮಾಂಡನ್ನೇ ಅಮೆರಿಕ ಮಿಡಲ್ ಈಸ್ಟ್ಗೆ ಶಿಫ್ಟ್ ಮಾಡ್ತಾ ಇದೆ. ಇದರಿಂದಾಗಿ ಕೆಲವರ ಅಭಿಪ್ರಾಯ ಏನು ಕೇಳಿದ್ರೆ, ಕಾರ್ಗ್ ದ್ವೀಪವನ್ನು ವಶಪಡಿಸಿಕೊಳ್ಳೋದಕ್ಕೋಸ್ಕರವಾಗಿ ಅಮೆರಿಕ ಇಂತಹ ಡಿಪ್ಲಾಯ್ಮೆಂಟ್ ಮಾಡ್ತಾ ಇದೆ ಅಂತ ಕೆಲ ವಿಶ್ಲೇಷಕರು ಹೇಳ್ತಾ ಇದ್ದಾರೆ. ಸತ್ಯ ಇದ್ರೂ ಇರಬಹುದು. ನಿಮಗೆಲ್ಲ ಗೊತ್ತೇ ಇದೆ, ಟ್ರಂಪ್ ಅವರು ಏನೇ ಅಟ್ಯಾಕ್ ಮಾಡೋದಾಗಿದ್ರೂ ಕೂಡ ವೀಕೆಂಡ್ಗೋಸ್ಕರವಾಗಿ ಕಾಯ್ತಾರೆ. ಯಾಕೆ ಅಂತಂದರೆ ಅವರಿಗೆ ಮಾರ್ಕೆಟ್ ಕ್ಲೋಸ್ ಆಗಿರಬೇಕು. ಅವರು ಬಿಸ್ನೆಸ್ ಮ್ಯಾನ್ ಅಲ್ವಾ, ಹೀಗಾಗಿ ಪ್ರತಿಯೊಂದನ್ನು ಕೂಡ ಲಾಭ ನಷ್ಟದ ಲೆಕ್ಕಾಚಾರದಲ್ಲೇ ನೋಡುವಂಥ ಮನುಷ್ಯ. ಹೀಗಾಗಿ ವೀಕೆಂಡ್ಗೋಸ್ಕರವಾಗಿ ಇದೆಲ್ಲವುದನ್ನು ಡ್ರಾಮಾ ಮಾಡ್ತಾ ಇದ್ದಾರೆ ಎನ್ನುವಂಥ ಅಭಿಪ್ರಾಯ ಕೂಡ ಇದ್ದಾವೆ. ಇನ್ನೊಂದು ಕಡೆ ಅಮೆರಿಕದ ಮಾಧ್ಯಮಗಳನ್ನು ನೋಡ್ತಾ ಇದ್ರೆ ಟ್ರಂಪ್ ಸರ್ಕಾರ ಮಾತುಕತೆಗೂ ಕೂಡ ಒತ್ತನ್ನು ಕೊಟ್ಟಂತೆ ಕಾಣ್ತಾ ಇದೆ. ಅದು ಹೇಗೆ ಕೇಳಿದ್ರೆ, ಈಜಿಪ್ಟ್, ತುರ್ಕಿ, ಪಾಕಿಸ್ತಾನ ಈ 3 ದೇಶಗಳು ಕೂಡ ಅಮೆರಿಕ ಮತ್ತು ಇರಾನ್ನ ನಡುವೆ ಮೀಡಿಯೇಟ್ ಮಾಡೋದಕ್ಕೆ ಸಾಕಷ್ಟು ಪ್ರಯತ್ನ ಪಡ್ತಾ ಇದ್ದಾವೆ ಎನ್ನುವಂಥ ವರದಿಗಳಿದ್ದಾವೆ. ಮಿತ್ರರೇ, ಅಮೆರಿಕಾಗೆ ಇವತ್ತು ಆ ಪರಿಸ್ಥಿತಿಯೂ ಕೂಡ ಇದೆ. ಅವರು ಯುದ್ಧವನ್ನು ನಿಲ್ಲಿಸಬೇಕು ಅಂತಂದರೆ ಇರಾನ್ ಜೊತೆಗೆ ನೇರವಾದಂತಹ ಮಾತುಕತೆ ಇಲ್ಲ, ಅವರಿಗೆ ಮೀಡಿಯೇಟರ್ನ ಅವಶ್ಯಕತೆ ಇದ್ದೇ ಇದೆ. ಈಗ ಭಾರತ ಪಾಕಿಸ್ತಾನವನ್ನು ಉದಾಹರಣೆಯಾಗಿ ತೆಗೆದುಕೊಳ್ಳಿ, ನಮಗಂತಹ ಯಾವುದೇ ಅವಶ್ಯಕತೆ ಇಲ್ಲ. ಯಾಕೆ ಅಂತಂದರೆ
ಭಾರತ ಮತ್ತು ಪಾಕಿಸ್ತಾನದ ಸಂಬಂಧ ಎಷ್ಟಾರು ಹಾಳಾಗಿ ಹೋಗಿರಲಿ, ಡಿಪ್ಲೊಮ್ಯಾಟಿಕ್ ಸಂಬಂಧವೇ ಇಲ್ಲದೆ ಇರಲಿ, ಆದರೆ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಒಂದು ನೇರ ಸಂಪರ್ಕ ಇರುತ್ತೆ. ಅದೇ ಹಾಟ್ಲೈನ್. ಭಾರತದ DGMO ಮತ್ತು ಪಾಕಿಸ್ತಾನದ DGMO ಇವರ ನಡುವೆ ಆ ಹಾಟ್ಲೈನ್ ಸಂಪರ್ಕ ಇದ್ದೇ ಇರುತ್ತೆ. ಹೀಗಾಗಿ ಎಂತಹದೇ ತುರ್ತು ಸನ್ನಿವೇಶ ಬಂದರೂ ಕೂಡ ನೇರವಾಗಿ ಮಾತನಾಡೋದಕ್ಕೆ ಅವಕಾಶ ಇರುತ್ತೆ. ಆದರೆ ಅಮೆರಿಕ ಮತ್ತು ಇರಾನ್ನ ನಡುವೆ ಅಂತಹ ಯಾವುದೇ ಅವಕಾಶಗಳಿಲ್ಲ. ಅವರಿಗೆ ಮಧ್ಯಸ್ಥಿಕೆದಾರರು ಬೇಕೇ ಬೇಕು. ಆ ಪ್ರಯತ್ನವನ್ನು ಈಜಿಪ್ಟ್, ತುರ್ಕಿ, ಪಾಕಿಸ್ತಾನ ಈ 3 ದೇಶಗಳು ಕೂಡ ಮಾಡ್ತಾ ಇದ್ದಾವೆ ಅಂತ ಇತ್ತೀಚಿನ ಕೆಲ ಬೆಳವಣಿಗೆಗಳನ್ನು ನೋಡಿದ್ರೆ ಹೇಳಿಬಿಡಬಹುದು. ಈ ನಡುವೆ ಇರಾನ್ ಒಂದು ಡಿಮ್ಯಾಂಡ್ ಇಟ್ಟಿದೆ ಅನ್ನುವಂಥ ವರದಿ ಇದೆ. ಅದೇನು ಕೇಳಿದ್ರೆ, ಅಮೆರಿಕ ಈಗ ಮಾತುಕತೆಗೋಸ್ಕರವಾಗಿ ಟ್ರಂಪ್ ಅವರ ವಿಶೇಷ ಪ್ರತಿನಿಧಿ ಸ್ಟೀವ್ ವಿಟ್ಕಾಫ್ ಜೊತೆಗೆ ಟ್ರಂಪ್ ಅವರ ಅಳಿಯ ಕುಶ್ನರ್ ಅವರನ್ನು ಕಳುಹಿಸೋದಕ್ಕೆ ತಯಾರಿಯನ್ನು ಮಾಡಿತ್ತು. ಆದರೆ ಇರಾನ್ ಅವರಿಬ್ಬರನ್ನೂ ಕೂಡ ರಿಜೆಕ್ಟ್ ಮಾಡಿದೆ ಅನ್ನುವಂಥ ಸುದ್ದಿಗಳಿದ್ದಾವೆ. ಅವರಿಬ್ಬರ ಮೇಲೆ ಯಾವುದೇ ನಂಬಿಕೆ ಇಲ್ಲ. ಅವರು ಕೊಟ್ಟಂತಹ ಭರವಸೆಗಳು ಇದುವರೆಗೆ ಈಡೇರಿಲ್ಲ. ಹೀಗಾಗಿ ನಮಗೆ JD ವ್ಯಾನ್ಸೇ ಮಾತುಕತೆಗೆ ಬರಬೇಕು. ಅಮೆರಿಕದ ಉಪಾಧ್ಯಕ್ಷರೇನಾದರೂ ಮಾತುಕತೆಗೆ ಬಂದಿದ್ದೆ ಆದರೆ ನಾವು ಕೂಡ ಮಾತುಕತೆಯ ಟೇಬಲ್ಗೆ ಬರ್ತೀವಿ ಅಂತ ಇರಾನ್ ಅಪ್ರೋಚ್ ಮಾಡ್ತಾ ಇದೆ ಎನ್ನುವಂಥ ವರದಿ ಇದೆ. ಮಿತ್ರರೇ, ಇರಾನ್ ಹೀಗೆ ಹೇಳಿರಬಹುದು. ಯಾಕೆ ಗೊತ್ತಾ? ಈ ಯುದ್ಧದಲ್ಲಿ JD ವ್ಯಾನ್ಸ್ ಅವರ ಸ್ಟ್ಯಾಂಡ್ ಬಹಳ ಕ್ಲಿಯರ್ ಆಗಿದೆ. ವ್ಯಾನ್ಸ್ ಈ ಯುದ್ಧದಲ್ಲಿ ಒಂದು ಅಂತರವನ್ನು ಕಾಯ್ದುಕೊಂಡಿದ್ದಾರೆ. ಅದಕ್ಕೆ ಅಮೆರಿಕದ ಇಂಟರ್ನಲ್ ಪಾಲಿಟಿಕ್ಸ್ ಕಾರಣ ಆಗಿರಬಹುದು. ಆದರೂ ಕೂಡ ಈಗ ಇರಾನ್ ಹೇಳ್ತಾ ಇದೆ, JD ವ್ಯಾನ್ಸ್ ಏನಾದರೂ ಬಂದು ಮಾತುಕತೆಯನ್ನು ನಡೆಸಿದ್ದೆ ಆದರೆ ನಾವು ಆ ಮಾತುಕತೆಗೆ ಬರ್ತೀವಿ, ನಮಗೆ ಅವ್ರ ಮೇಲೆ ಭರವಸೆ ಇದೆ ಅಂತ. ಇದರ ನಡುವೆ ಇಸ್ರೇಲ್ ಮತ್ತು ಅಮೆರಿಕ ಇರಾನ್ನ 3 ನಾಯಕರಿಗೆ ತಾತ್ಕಾಲಿಕ ಇಮ್ಯುನಿಟಿಯನ್ನು ಕೊಟ್ಟಿದೆ ಎನ್ನುವಂತಹ ಸುದ್ದಿಯೂ ಕೂಡ ಇದೆ. ಈ ತಾತ್ಕಾಲಿಕ ಇಮ್ಯುನಿಟಿ ಅಂತಂದ್ರೆ ಅವರನ್ನು ನಾವು ಇಂತಿಷ್ಟು ದಿನಗಳ ಕಾಲ ಟಚ್ ಮಾಡೋದಿಲ್ಲ. ಸದ್ಯ ಇಸ್ರೇಲ್ ಇರಾನ್ನಲ್ಲಿ ದಾಳಿ ಮಾಡ್ತಾ ಇದೆಯಲ್ಲ, ಅವರು ಯಾವುದೇ ನಾಯಕರನ್ನು ಕೂಡ ಬಿಡ್ತಾ ಇಲ್ಲ. ಅಲ್ಲಿನ ಟಾಪ್ ಲೆವೆಲ್ನ ಎಲ್ಲ ನಾಯಕರನ್ನ ಮುಗಿಸ್ತಾ ಇದೆ. ಈಗ ಇಸ್ರೇಲ್ ಮತ್ತು ಅಮೆರಿಕ ಇರಾನ್ಗೆ ಕೊಟ್ಟಂತಹ ಭರವಸೆ ಏನು ಅಂತಂದ್ರೆ, ಅಬ್ಬಾಸ್ ಅರಾಕ್ಚಿ ಇರಾನ್ನ ಫಾರಿನ್ ಮಿನಿಸ್ಟರ್, ಮಸೂದ್ ಪೆಜೆಶ್ಕಿಯಾನ್ ಇರಾನ್ನ ಅಧ್ಯಕ್ಷರು, ಹಾಗೆ ಇರಾನ್ನ ಸ್ಪೀಕರ್ ಆಗಿರುವಂತಹ ಗಾಲಿಬಾಫ್, ಈ 3 ಜನರಿಗೆ ನಾವು ತಾತ್ಕಾಲಿಕ ಇಮ್ಯುನಿಟಿ ಕೊಡ್ತೀವಿ. ಮುಂದಿನ 5 ದಿನಗಳ ಕಾಲ ಈ ಇಮ್ಯುನಿಟಿ ಇರುತ್ತೆ. ಈ ಸಂದರ್ಭದಲ್ಲಿ ಅವರು ಮಾತುಕತೆಗೆ ಬರೋದಾಗಿರಬಹುದು. ಅವರು ಹೊರಗಡೆ ಕಾಣಿಸ್ಕೊಂಡ್ರೂ ಕೂಡ, ಅಂದರೆ ಈ ಒಂದು ನೆಗೋಸಿಯೇಷನ್ನ ಭಾಗವಾಗಿ ಎಲ್ಲೇ ಕಾಣಿಸ್ಕೊಂಡ್ರೂ ಕೂಡ ನಮ್ಮಿಂದ ಅವರಿಗೆ ತೊಂದರೆ ಆಗೋದಿಲ್ಲ, ಜೀವಹಾನಿ ಮಾಡೋದಿಲ್ಲ ಅನ್ನುವಂಥ ಇಮ್ಯುನಿಟಿಯನ್ನು ಅಮೆರಿಕ ಮತ್ತು ಇಸ್ರೇಲ್ ಒದಗಿಸಿದೆ ಎನ್ನುವಂಥ ಸುದ್ದಿ ಇದು. ಇನ್ನು ಮಿತ್ರರೇ, ಅಮೆರಿಕದ ಪ್ರಖ್ಯಾತ ಪತ್ರಿಕೆ ವಾಲ್ ಸ್ಟ್ರೀಟ್ ಜರ್ನಲ್ ಒಂದು ಇಂಪಾರ್ಟೆಂಟ್ ಆದಂತಹ ಸುದ್ದಿಯನ್ನು ಪ್ರಕಟಿಸಿದೆ. ಅದೇನು ಕೇಳಿದ್ರೆ, ಟ್ರಂಪ್ ಅವರು ಈ ಹಿಂದೆ ಗಾಜಾ ಯುದ್ಧವನ್ನು ಎಂಡ್ ಮಾಡುವಂತಹ ಸಂದರ್ಭದಲ್ಲಿ 20 ಅಂಶಗಳ ಒಂದು ಪೀಸ್ ಡೀಲ್ ಅನ್ನು ಮಾಡಿದ್ರಲ್ಲ, ಅದೇ ರೀತಿಯಾಗಿ ಇರಾನ್ ಯುದ್ಧವನ್ನು ಕೊನೆಗೊಳಿಸೋದಕ್ಕೋಸ್ಕರವಾಗಿ 15 ಅಂಶಗಳ ಒಂದು ಪ್ಲಾನ್ ಅನ್ನು ರೆಡಿ ಮಾಡಿದ್ದಾರೆ. ಆದರೆ ಇದು ಪೀಸ್ ಡೀಲ್ ಅಲ್ಲ, ಬದಲಾಗಿ ಮ್ಯಾಕ್ಸಿಮಮ್ ಪ್ರೆಷರ್ ಡೀಲ್ ಹೀಗಂತ ಟ್ರಂಪ್ ಇದನ್ನು ಕರೆದಿದ್ದಾರೆ. ಆ ರೀತಿಯ ಒಂದು ಪ್ಲಾನ್ ವೈಟ್ ಹೌಸ್ನಲ್ಲಿ ರೆಡಿ ಆಗಿದೆ ಅಂತ ಹೇಳ್ಬಿಟ್ಟು ವಾಲ್ ಸ್ಟ್ರೀಟ್ ಜರ್ನಲ್ ವರದಿ ಮಾಡಿದೆ. ಆ ವರದಿಯಲ್ಲಿರುವಂತಹ ಪ್ರಮುಖ ಅಂಶಗಳನ್ನು ನಿಮಗೆ ಹೇಳ್ತೀನಿ. ಅಂದರೆ 15 ಅಂಶಗಳನ್ನು ಅಮೆರಿಕ ಏನು ಹೇಳ್ತಾ ಇದೆಯಲ್ಲ, ಅದರಲ್ಲಿ ಏನೇನಿದೆ ಅಂತ. ಆ ಪ್ಲಾನ್ನಲ್ಲಿರುವಂತಹ ಮೊದಲನೇ ಅಂಶ ಏನು ಕೇಳಿದ್ರೆ, ಇರಾನ್ ಅಣು ಕಾರ್ಯಕ್ರಮವನ್ನು ಕಂಪ್ಲೀಟ್ ಆಗಿ ರದ್ದು ಮಾಡಬೇಕು. ಯಾವುದೇ ರೀತಿಯಲ್ಲೂ ಕೂಡ ಅಣು ಕಾರ್ಯಕ್ರಮವನ್ನು ಇನ್ಮುಂದೆ ನಡೆಸುವಂತಿಲ್ಲ. ಜೊತೆಗೆ ಯುರೇನಿಯಂ ಎನ್ರಿಚ್ಮೆಂಟ್ ಅನ್ನು 0ಗೆ ತರಬೇಕು. ಮುಂದೆ ಯಾವತ್ತೂ ಕೂಡ ಯುರೇನಿಯಂ ಎನ್ರಿಚ್ಮೆಂಟ್ ಮಾಡಬಾರದು. ಹಾಗೆ ಯುರೇನಿಯಂ ಸ್ಟಾಕ್ ಪೈಲ್ಗಳಿದಾವಲ್ಲ, ಈಗಾಗಲೇ ಇರಾನ್ ಬಳಿಯಲ್ಲಿ ಸರಿಸುಮಾರು 450 kgಯಷ್ಟು 60% ಎನ್ರಿಚ್ ಆದಂತಹ ಯುರೇನಿಯಂ ಇದೆ ಎನ್ನುವಂತಹ ಸುದ್ದಿಗಳಿದ್ದಾವೆ. ಆ ಎಲ್ಲ ಸ್ಟಾಕ್ ಪೈಲ್ಗಳನ್ನು ಇರಾನ್ ಹಸ್ತಾಂತರ ಮಾಡಬೇಕು. ಹಾಗೆ ಈಗಾಗಲೇ ಅಮೆರಿಕದ ದಾಳಿಗೆ ಗುರಿಯಾಗಿರುವಂತಹ ನತಾನ್ಸ್, ಫೋರ್ದೋ, ಇಸ್ಫಹಾನ್ ಈ 3 ಅಣುಸ್ಥಾವರಗಳನ್ನು ಕಂಪ್ಲೀಟ್ ಆಗಿ, ಅಂದರೆ ಶಾಶ್ವತವಾಗಿ ಮುಚ್ಚಿಬಿಡಬೇಕು. ಪುನಃ ಇದನ್ನು ಕನ್ಸ್ಟ್ರಕ್ಟ್ ಮಾಡುವಂತಹ ಕೆಲಸಕ್ಕೆ ಇರಾನ್ ಕೈ ಇಡಬಾರದು. ಜೊತೆಗೆ ಇರಾನ್ನಲ್ಲಿ ಅಂತಾರಾಷ್ಟ್ರೀಯ ಟೀಮ್ ಹೋಗಿ ಪರಿಶೀಲನೆಯನ್ನು ಮಾಡೋದಕ್ಕೆ ಅವಕಾಶವನ್ನು ಕಲ್ಪಿಸಬೇಕು. ಇಲ್ಲಿ ಯಾವ ಟೀಮ್ ಅಂತ ಟ್ರಂಪ್ ಹೇಳಿಲ್ಲ. ವಿಶ್ವಸಂಸ್ಥೆ ಇದ್ರೂ ಕೂಡ ಇರಬಹುದು, ಅಥವಾ ಟ್ರಂಪ್ ಅವರೇ ಹೊಸದಾದಂತಹ ಟೀಮನ್ನು ಮಾಡಿಬಿಡಬಹುದು. ಹಾಗೆ ಒಂದು ತಜ್ಞರ ಟೀಮ್ ಹೋಗ್ಬಿಟ್ಟು ಇರಾನ್ನಲ್ಲಿ ಪರಿಶೀಲನೆಯನ್ನು ಮಾಡುತ್ತೆ. ಎಲ್ಲೆಲ್ಲಿ ಅವರ ಅಣುಸ್ಥಾವರಗಳಿದ್ದಾವೆ, ಎಲ್ಲೆಲ್ಲಿ ಎನ್ರಿಚ್ ಮಾಡ್ತಾ ಇದ್ದಾರೆ, ಅದನ್ನೆಲ್ಲ ನಾಶ ಮಾಡಿದಾರೋ ಇಲ್ವೋ, ಇದೆಲ್ಲವುದನ್ನು ಪರಿಶೀಲನೆ ಮಾಡುತ್ತೆ. ಅದಕ್ಕೆ ಇರಾನ್ ಅವಕಾಶವನ್ನು ಕೊಡಬೇಕು. ಹಾಗೆ ಮಿಡಲ್ ಈಸ್ಟ್ನಲ್ಲಿ ಫ್ರಾಕ್ಸಿ ಸಂಘಟನೆಗಳಿಗೆ ಬೆಂಬಲ ಕೊಡೋದನ್ನು ತಕ್ಷಣದಲ್ಲಿ ನಿಲ್ಲಿಸಬೇಕು. ಹರ್ಮೋಸ್ ಜಲಸಂಧಿಯ ವಿಚಾರಕ್ಕೆ ಯಾವತ್ತೂ ಕೂಡ ಬರಬಾರ್ದು, ಅದು ಕಂಪ್ಲೀಟ್ ಆಗಿ ಓಪನ್ ಆಗಿರಬೇಕು. ಹಾಗೆ ಇರಾನ್ ತನ್ನ ಸೈನಿಕ ಶಕ್ತಿಯನ್ನು ರೆಸ್ಟ್ರಿಕ್ಟ್ ಮಾಡಿಕೊಳ್ಬೇಕು. ಮುಖ್ಯವಾಗಿ ಮಿಸೈಲ್ ಕಾರ್ಯಕ್ರಮವನ್ನು ರದ್ದು ಮಾಡಬೇಕು. ಯಾವುದೇ ಬ್ಯಾಲಿಸ್ಟಿಕ್ ಮಿಸೈಲ್ ಕಾರ್ಯಕ್ರಮವನ್ನು ಇರಾನ್ ಕೈಗೆತ್ತಿಕೊಳ್ಬಾರ್ದು. ಅದಕ್ಕೆ ಕಠಿಣವಾದಂಥ ಮಿತಿಯನ್ನು ಅಮೆರಿಕ ವಿಧಿಸುತ್ತೆ, ಅದಕ್ಕೆ ಇರಾನ್ ಒಪ್ಕೊಳ್ಬೇಕು. ಇಂತಹ ಕಠಿಣ ಷರತ್ತುಗಳನ್ನು ಈ 15 ಅಂಶದ ಪ್ಲಾನ್ನಲ್ಲಿ ಟ್ರಂಪ್ ಅವರು ವಿಧಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಅಮೆರಿಕದ ಪ್ರತಿಷ್ಠಿತ ಸುದ್ದಿ ಸಂಸ್ಥೆ ವಾಲ್ ಸ್ಟ್ರೀಟ್ ಜರ್ನಲ್ ಕೂಡ ಈ ಬಗ್ಗೆ ಸುದ್ದಿಯನ್ನು ಪ್ರಕಟಿಸಿದೆ. ಇರಾನ್ ಇದನ್ನೆಲ್ಲ ಒಪ್ಕೊಂಡಿದ್ದೆ ಆದರೆ ಟ್ರಂಪ್ ಅವರಿಗೆ ಏನು ಲಾಭವನ್ನು ಕೊಡ್ತಾರೆ ಕೇಳಿದ್ರೆ, ಮುಖ್ಯವಾಗಿ ಇರಾನ್ನ ಮೇಲೆ ಅಮೆರಿಕ ವಿಧಿಸಿರುವಂತಹ ಎಲ್ಲಾ ನಿರ್ಬಂಧಗಳನ್ನು ತೆರವು ಮಾಡಲಾಗುತ್ತೆ. ವಿಶ್ವಸಂಸ್ಥೆಯ ನಿರ್ಬಂಧಗಳನ್ನು ಕೂಡ ತೆರವು ಮಾಡಿಸೋದಕ್ಕೆ ಅಮೆರಿಕ ಪ್ರಯತ್ನ ಮಾಡುತ್ತೆ.
ಜೊತೆಗೆ ಇರಾನ್ನ ನಾಗರಿಕ ಅಣುಶಕ್ತಿಗೆ ಅಮೆರಿಕ ಸಹಾಯ ಮಾಡುತ್ತೆ. ಬುಷೆಹರನಲ್ಲಿ ಅಣು ಪ್ಲಾಂಟ್ ಅನ್ನು ಸ್ಥಾಪಿಸೋದಕ್ಕೆ ಅಮೆರಿಕ ಜಂಟಿ ಸಹಯೋಗವನ್ನು ಕೊಡುತ್ತೆ. ಇರಾನ್ನ ವ್ಯಾಪಾರಕ್ಕೆ ಅಮೆರಿಕ ಬೆಂಬಲ ಕೊಡುತ್ತೆ, ಜೊತೆಗೆ ಆರ್ಥಿಕ ಬೆಂಬಲವನ್ನು ಕೂಡ ಕೊಡುತ್ತೆ. ಇಂತಹ ಆಫರ್ಗಳನ್ನು ಟ್ರಂಪ್ ಕೊಟ್ಟಿದ್ದಾರೆ ಅಂತ ಈ ವರದಿಯಲ್ಲಿ ಹೇಳಲಾಗಿದೆ. ಇಲ್ಲಿ ಮಿತ್ರರೇ, ಇರಾನ್ನ ಜನರ ದೃಷ್ಟಿಯನ್ನು ಇಟ್ಟುಕೊಂಡು ನೋಡೋದಾದ್ರೆ ಟ್ರಂಪ್ ಅವರು ಈಗೇನು ಆಫರ್ ಕೊಟ್ಟಿದ್ದಾರಲ್ಲ, ಇದು ದಿ ಬೆಸ್ಟ್ ಆಫರ್. ಒಂದು ವೇಳೆ ಇರಾನ್ ಏನಾದರೂ ಇದನ್ನು ಒಪ್ಕೊಂಡಿದ್ದೇ ಆದರೆ ಮುಂದಿನ ಒಂದು 20-30 ವರ್ಷದಲ್ಲಿ ಅವರು ಗಲ್ಫ್ ರಾಷ್ಟ್ರಗಳಂತೆ ಶ್ರೀಮಂತ ರಾಷ್ಟ್ರ ಆಗಿಬಿಡಬಹುದು. ಆದರೆ ಇದಕ್ಕೆ ಅವ್ರು ಏನು ತ್ಯಾಗ ಮಾಡಬೇಕು ಅಂತಂದರೆ ತನ್ನ ಸ್ವಾಭಿಮಾನವನ್ನು ತ್ಯಾಗ ಮಾಡಬೇಕು. ಅವರು ಅಮೆರಿಕದ ಕೈಗೊಂಬೆ ಆಗಿರಬೇಕು. ಮಿತ್ರರೇ, ಈ ನ್ಯೂಕ್ಲಿಯರ್ ಪ್ರೋಗ್ರಾಮನ್ನು ಯಾರ್ಯಾರು ಕೈ ಬಿಟ್ಟಿದ್ದಾರೋ ಅವರೆಲ್ಲರೂ ಕೂಡ ಇತಿಹಾಸದಲ್ಲಿ ಪೆಟ್ಟು ತಿಂದಿದ್ದಾರೆ. ಉದಾಹರಣೆಗೆ ಉಕ್ರೇನೇ ಇದೆ. ಸೋವಿಯತ್ ಯೂನಿಯನ್ ವಿಭಜನೆ ಆದ ಬಳಿಕ ಯುಕ್ರೇನ್ ಬಳಿಯಲ್ಲಿ ಸಾಕಷ್ಟು ನ್ಯೂಕ್ಲಿಯರ್ ಬಾಂಬ್ಗಳಿದ್ವು. ಆದರೆ ಅಮೆರಿಕ ಸೇರಿಕೊಂಡು ಅಲ್ಲೊಂದು ಒಪ್ಪಂದವನ್ನ ಮಾಡಿ ಆ ಎಲ್ಲಾ ಬಾಂಬ್ಗಳನ್ನು ರಷ್ಯಾಗೆ ಹಸ್ತಾಂತರ ಮಾಡಲಾಯಿತು. ಆಗ ಯುಕ್ರೇನ್ಗೆ ಅಮೆರಿಕ ಸೆಕ್ಯೂರಿಟಿ ಗ್ಯಾರಂಟಿಯನ್ನು ಕೊಟ್ಟಿತ್ತು. ಆದರೆ ಇವತ್ತು ಉಕ್ರೇನ್ನ ಪರಿಸ್ಥಿತಿ ಏನಾಗಿದೆ? ಅದೇ ಒಂದು ವೇಳೆ ನ್ಯೂಕ್ಲಿಯರ್ ಬಾಂಬ್ಗಳು ಉಕ್ರೇನ್ನ ಬಳಿಯಲ್ಲಿ ಇದ್ದಿದ್ದೇ ಆಗಿದ್ರೆ ರಷ್ಯಾ ಯುದ್ಧ ಮಾಡ್ತಾ ಇತ್ತಾ? ಇರಾಕ್ ನ್ಯೂಕ್ಲಿಯರ್ ಪ್ರೋಗ್ರಾಮ್ ಅನ್ನು ಕೈ ಬಿಡುತ್ತು. ಇರಾಕ್ನ ಪರಿಸ್ಥಿತಿ ಏನಾಯಿತು? ಸದ್ದಾಂ ಹುಸೇನ್ನ ಪರಿಸ್ಥಿತಿ ಏನಾಯಿತು? ಹೀಗಾಗಿ ಇರಾನ್ ಕೂಡ ನ್ಯೂಕ್ಲಿಯರ್ ಪ್ರೋಗ್ರಾಮ್ ಅನ್ನ ಕಂಪ್ಲೀಟ್ ಆಗಿ ಕೈ ಬಿಡೋದಕ್ಕೆ ಈವರೆಗೆ ಸಿದ್ಧ ಇರಲಿಲ್ಲ. ಅವರಿಗೇನು ಅನ್ನಿಸ್ತಾ ಇತ್ತು ಅಂತಂದರೆ, ನಾವೆಷ್ಟೇ ಕಷ್ಟವನ್ನು ಅನುಭವಿಸಿ ಎಷ್ಟೇ ನಷ್ಟ ಆದರೂ ಕೂಡ ಒಮ್ಮೆ ನ್ಯೂಕ್ಲಿಯರ್ ವೆಪನ್ ನಮ್ಮ ಕೈಗೆ ಬಂತು ಅಂತಂದರೆ ಇಡೀ ರೀಜನ್ನಲ್ಲಿ ನಾವು ಸೂಪರ್ ಪವರ್ ಆಗಿಬಿಡಬಹುದು. ಈ ಗಲ್ಫ್ನ ಆಟಗಳು ಕೂಡ ನಡೆಯೋದಿಲ್ಲ, ಇಸ್ರೇಲ್ನ ಆಟವೂ ಕೂಡ ನಡೆಯೋದಿಲ್ಲ ಅನ್ನುವಂಥದ್ದು ಇರಾನ್ನ ಭಾವನೆ ಆಗಿತ್ತು. ಈಗ ಟ್ರಂಪ್ ಏನು ಆಫರ್ ಮಾಡ್ತಾ ಇದ್ದಾರೆ ಅಂತಂದರೆ, ಅಂತಹ ಆಸೆಗಳನ್ನು ಬಿಟ್ಬಿಡಿ, ನೀವು ಗಲ್ಫ್ ರಾಷ್ಟ್ರಗಳು ಹೇಗೆ ನಮಗೆ ಸಲಾಮ್ ಹೊಡ್ಕೊಂಡಿದ್ದಾವೋ ಅದೇ ರೀತಿಯಾಗಿ ನೀವು ಕೂಡ ಇರಿ, ನಿಮ್ಮನ್ನು ಆರ್ಥಿಕವಾಗಿ ಸದೃಢ ಆಗೋದಕ್ಕೆ ನಾವು ಹೆಲ್ಪ್ ಮಾಡ್ತೀವಿ. ನಿಮ್ಮ ಸೈನಿಕ ಶಕ್ತಿ ಅಣುಶಕ್ತಿಯನ್ನು ತ್ಯಜಿಸಿದರೆ ನಿಮ್ಮನ್ನು ಆರ್ಥಿಕ ಶಕ್ತಿಯಾಗಿ ಮಾಡೋದಕ್ಕೆ ನಾವು ಸಹಾಯ ಮಾಡ್ತೀವಿ ಅಂತ ಟ್ರಂಪ್ ಹೇಳ್ತಾ ಇದ್ದಾರೆ. ಇದರ ನಡುವೆ ಇನ್ನೊಂದು ವರದಿ ಏನು ಕೇಳಿದ್ರೆ, ಅಮೆರಿಕದ ಟ್ರಂಪ್ ಏನೋ 15 ಅಂಶಗಳನ್ನು ಇರಾನ್ನ ಮುಂದಿಟ್ಟಿದ್ದಾರಲ್ಲ, ಇದಕ್ಕೆ ಪ್ರತಿಯಾಗಿ ಇರಾನ್ ಕೂಡ ಕೆಲ ಷರತ್ತುಗಳನ್ನು ಅಮೆರಿಕದ ಮುಂದಿಟ್ಟಿದೆ ಎನ್ನುವಂಥ ವರದಿಗಳಿದ್ದಾವೆ. ಅದರಲ್ಲಿ ಅತ್ಯಂತ ಮುಖ್ಯವಾಗಿ ಅಮೆರಿಕ ಮಿಡಲ್ ಈಸ್ಟನ್ನು ಖಾಲಿ ಮಾಡಬೇಕು. ಅಂದರೆ ಗಲ್ಫ್ನ ರಾಷ್ಟ್ರಗಳಲ್ಲಿ ಅಮೆರಿಕದ ಬೇಸ್ಗಳಿದಾವಲ್ಲ, ಅದು ಒಮಾನ್, UAE, ಕತಾರ್, ಬಹರೈನ್, ಸೌದಿ ಅರೇಬಿಯಾ, ಇರಾಕ್, ಈ ಎಲ್ಲ ದೇಶಗಳಲ್ಲೂ ಕೂಡ ಅಮೆರಿಕ ಎಲ್ಲ ಬೇಸ್ಗಳನ್ನು ಖಾಲಿ ಮಾಡಿಕೊಂಡು ಇಲ್ಲಿಂದ ಕಂಪ್ಲೀಟ್ ಆಗಿ ಹೊರ ಹೋಗ್ಬಿಡಬೇಕು. ಹೀಗಂತ ಇರಾನ್ ಒಂದು ದೊಡ್ಡ ಡಿಮ್ಯಾಂಡನ್ನು ಇಟ್ಟಿದೆ ಅಂತ ವರದಿಗಳಿದ್ದಾವೆ. ಮಿತ್ರರೇ, ಹಾಗೆ ಮಾಡೋದಕ್ಕೆ ಸಾಧ್ಯವೇ ಇಲ್ಲ. ಇರಾನ್ ಏನಾದರೂ ಇದನ್ನು ಬಲವಾಗಿ ಮುಂದಿಟ್ಟಿದ್ದೇ ಆದರೆ ಈ ಯುದ್ಧ ಎಂಡ್ ಆಗೋದು ಕೂಡ ಇಲ್ಲ. ಅಮೆರಿಕಾಗೆ ಗಲ್ಫ್ ರಾಷ್ಟ್ರಗಳ ಪೆಟ್ರೋ ಡಾಲರ್ ಅತ್ಯಂತ ಇಂಪಾರ್ಟೆಂಟ್, ಜೊತೆಗೆ ಗಲ್ಫ್ ರಾಷ್ಟ್ರಗಳಿಗೆ ಅಮೆರಿಕದ ಸೆಕ್ಯೂರಿಟಿಯೂ ಕೂಡ ಅಷ್ಟೇ ಇಂಪಾರ್ಟೆಂಟ್. ಹೀಗಾಗಿ ಒಂದು ವೇಳೆ ಅಮೆರಿಕ ಏನಾದರೂ ಗಲ್ಫ್ ರಾಷ್ಟ್ರಗಳಿಂದ ನಾವು ಜಾಗ ಖಾಲಿ ಮಾಡ್ತೀವಿ ಅಂತ ಹೇಳಿದ್ರೂ ಕೂಡ ಈ ಗಲ್ಫ್ ರಾಷ್ಟ್ರಗಳು ಅದಕ್ಕೆ ಸಹಮತಿಯನ್ನು ಕೊಡೋದಿಲ್ಲ. ಇದರ ಜೊತೆಗೆ ಇರಾನ್ ಇಟ್ಟಂತಹ ಎರಡನೇ ದೊಡ್ಡ ಡಿಮ್ಯಾಂಡ್ ಏನು ಕೇಳಿದ್ರೆ, ಲೆಬನಾನ್, ಗಾಜಾ, ಯೆಮೆನ್ ಹಾಗೂ ಇರಾಕ್ ಇಲ್ಲಿರುವಂತಹ ತನ್ನ ಫ್ರಾಕ್ಸಿಗಳ ಮೇಲಿನ ದಾಳಿಯನ್ನು ಕಂಪ್ಲೀಟ್ ಆಗಿ ನಿಲ್ಲಿಸಬೇಕು. ಇಸ್ರೇಲ್ನಿಂದ ನಮಗೆ ಆ ಭರವಸೆ ಸಿಗಬೇಕು. ಈ ಒಂದು ಡಿಮ್ಯಾಂಡನ್ನು ಕೂಡ ಇರಾನ್ ಇಡ್ತಾ ಇದೆ ಎನ್ನುವಂಥ ಮಾಹಿತಿ ಇದೆ. ನಿಮಗೆಲ್ಲ ಗೊತ್ತಿರಲಿ, ಈ ಯುದ್ಧ ಆಗ್ತಾ ಇದೆಯಲ್ಲ, ಇದೇ ಸಂದರ್ಭದಲ್ಲಿ ಇಸ್ರೇಲ್ ಲೆಬನಾನ್ ಮೇಲೆ ಬಹಳ ಗಂಭೀರ ಸ್ವರೂಪದ ದಾಳಿ ಮಾಡ್ತಾ ಇದೆ. ಇಡೀ ದಕ್ಷಿಣ ಲೆಬನಾನ್ನನ್ನು ವಶಕ್ಕೆ ಪಡೆಯುವಂತಹ ಪ್ಲಾನನ್ನು ಮಾಡಿಕೊಂಡಿದೆ. ಅವರು ದಕ್ಷಿಣ ಲೆಬನಾನ್ ಮತ್ತು ಉತ್ತರ ಲೆಬನಾನ್ನ ಸಂಪರ್ಕವನ್ನೇ ಕಡಿತಗೊಳಿಸಿದ್ದಾರೆ. ಅಂದರೆ ಯುದ್ಧ ಎಂಡ್ ಆಗುವ ವೇಳೆಗೆ ಇಸ್ರೇಲ್ನ ಭೂಪಟವೇ ಬದಲಾಗ್ಬಿಟ್ಟಿರುತ್ತೆ. ಇಸ್ರೇಲ್ನ ಈ ಪ್ರಯತ್ನಕ್ಕೆ ಫ್ರಾನ್ಸ್ ಸೇರಿದಂತೆ ಅನೇಕ ಯುರೋಪ್ನ ರಾಷ್ಟ್ರಗಳೇ ವಿರೋಧವನ್ನು ವ್ಯಕ್ತಪಡಿಸಿದ್ದಾವೆ. ಕೆನಡಾವಂತೂ ಖಂಡನೆಯನ್ನು ಮಾಡಿದೆ. ಆದರೂ ಕೂಡ ಇಸ್ರೇಲ್ ಈ ಒಂದು ಹೆಜ್ಜೆಯನ್ನು ಹಿಂದಿಡ್ತಾ ಇಲ್ಲ. ಅದಕ್ಕೆ ಇರಾನ್ ಏನು ಡಿಮ್ಯಾಂಡ್ ಮಾಡ್ತಾ ಇದೆ ಅಂತಂದರೆ, ಲೆಬನಾನ್ನಲ್ಲಿರುವಂತಹ ಹಿಜ್ಬುಲ್ಲಾಗಳು, ಗಾಜಾದಲ್ಲಿರುವಂತಹ ಹಮಾಸ್, ಯೆಮೆನ್ನಲ್ಲಿರುವಂತಹ ಹೂತಿಗಳು, ಇರಾಕ್ನಲ್ಲಿರುವಂತಹ ತನ್ನ ಫ್ರಾಕ್ಸಿಗಳು, ಇವರೆಲ್ಲರಿಗೂ ಕೂಡ ರಕ್ಷಣೆ ಬೇಕು. ಇಸ್ರೇಲ್ ಅವ್ರ ಮೇಲೆ ದಾಳಿ ಮಾಡುವಂತಿಲ್ಲ. ಈ ಭರವಸೆ ನಮಗೆ ಅಮೆರಿಕ ಕಡೆಯಿಂದ ಸಿಗಬೇಕು ಅಂತ ಅವರು ಡಿಮ್ಯಾಂಡ್ ಇಟ್ಟಿದ್ದಾರೆ. ಇದನ್ನು ಒಂದು ವೇಳೆ ಅಮೆರಿಕ ಒಪ್ಕೊಂಡ್ರೂ ಕೂಡ ಇಸ್ರೇಲ್ ಒಪ್ಪೋದಕ್ಕೆ ಸಾಧ್ಯವೇ ಇಲ್ಲ. ಇದರ ಜೊತೆಗೆ ಇರಾನ್ನ ಇತರೆ ಡಿಮ್ಯಾಂಡ್ಗಳು ಅಂತಂದರೆ ಯುದ್ಧ ನಷ್ಟದ ಪರಿಹಾರ ಕೊಡಬೇಕು. ಈಗ ಅಮೆರಿಕ ಮತ್ತು ಇಸ್ರೇಲ್ ಜಂಟಿ ದಾಳಿಯಲ್ಲಿ ಇರಾನ್ಗೆ ಬಹಳ ದೊಡ್ಡ ಡ್ಯಾಮೇಜನ್ನು ಮಾಡಿದ್ದಾವೆ. ಇದರಿಂದ ಚೇತರಿಸಿಕೊಳ್ಳೋದಕ್ಕೆ ದಶಕಗಳೇ ಬೇಕಾಗ್ಬಿಡುತ್ತೆ. ಅದಕ್ಕೋಸ್ಕರವಾಗಿ ನಮಗೆ ಬಿಲಿಯನ್ಸ್ ಆಫ್ ಡಾಲರನ್ನು ಅಮೆರಿಕ ಯುದ್ಧ ನಷ್ಟ ಪರಿಹಾರದ ರೂಪದಲ್ಲಿ ಕೊಡಬೇಕು ಅಂತ ಅವರು ಡಿಮ್ಯಾಂಡ್ ಇಟ್ಟಿದ್ದಾರಂತೆ. ಹಾಗೆ ಭವಿಷ್ಯದಲ್ಲಿ ಇಸ್ರೇಲ್ ಮತ್ತು ಅಮೆರಿಕದಿಂದ ದಾಳಿ ಆಗೋದಿಲ್ಲ ಅನ್ನುವಂಥ ಖಚಿತ ಪ್ರಮಾಣ ಪತ್ರ ನಮಗೆ ಬೇಕು, ಅಂದರೆ ಬರೆದು ಕೊಡಬೇಕು ಅಂತ ಇರಾನ್ ಕೇಳ್ತಾ ಇದೆ. ಮಿತ್ರರೇ, ಇದರಲ್ಲಿ ಅಮೆರಿಕ ಎಷ್ಟು ಕೊಪ್ಪುತ್ತೆ, ಎಷ್ಟು ಕೊಪ್ಪದೇ ಇರುತ್ತೆ ಯಾರೂ ಕೂಡ ಈಗಲೇ ಹೇಳೋದಕ್ಕೆ ಸಾಧ್ಯ ಇಲ್ಲ. ಟ್ರಂಪ್ ಒಬ್ಬ ತಲೆಕೆಟ್ಟ ಮನುಷ್ಯ, ಯಾವುದಕ್ಕೆ ಬೇಕಾದರೂ ಒಪ್ಪಿಗೆ ಸೂಚಿಸಿ ಬಿಡಬಹುದು. ಟ್ರಂಪ್ಗೆ ದೂರದೃಷ್ಟಿ, ಡಿಪ್ಲೊಮೆಸಿ ಈ ಎಲ್ಲ ವಿಚಾರಗಳು ಸ್ವಲ್ಪನೂ ಸೊಗಸೋದೇ ಇಲ್ಲ. ಆ ತಕ್ಷಣಕ್ಕೆ ತನ್ನ ತಲೆಯಲ್ಲಿ ಏನು ಬರುತ್ತೋ ಅದನ್ನೇ ಮಾಡುವಂತಹ ವ್ಯಕ್ತಿ. ಅಮೆರಿಕದ ಲಾಂಗ್ ಟರ್ಮ್ ಗುರಿಗಳಾಗಿರಬಹುದು, ಲಾಂಗ್ ಟರ್ಮ್ ಡಿಪ್ಲೊಮೆಸಿ ಆಗಿರಬಹುದು, ಇದು ಯಾವುದಕ್ಕೂ ಆ ಮನುಷ್ಯ 10 ಪೈಸೆ ಬೆಲೆ ಕೊಡೋದಿಲ್ಲ. ಹೀಗಾಗಿ ಇರಾನ್ಗೆ ಯಾವೆಲ್ಲ ವಿಷಯದಲ್ಲಿ ಲಾಭ ಆಗುತ್ತೆ, ಯಾವುದರಲ್ಲಿ ನಷ್ಟ ಆಗುತ್ತೆ, ಏನನ್ನೂ ಕೂಡ ಯಾವುದೇ ವಿಶ್ಲೇಷಕರು ಕೂಡ ಪ್ರೆಡಿಕ್ಟ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಅಂತಹ ಸಿಚುವೇಶನ್ ನಿರ್ಮಾಣ ಆಗಿದೆ.
ಆದರೆ ಇದೆಲ್ಲದರ ನಡುವೆ ಬಹಳ ಇಂಟ್ರೆಸ್ಟಿಂಗ್ ಸುದ್ದಿ ಏನು ಕೇಳಿದ್ರೆ, ನಾನು ನಿನ್ನೆ ಕೂಡ ನಿಮಗೊಂದು ವಿಚಾರವನ್ನು ಹೇಳಿದ್ದೆ, ಈ ಯುದ್ಧವನ್ನು ನಿಲ್ಲಿಸೋದಕ್ಕೆ ಸೌದಿ ಅರೇಬಿಯಾ ಮತ್ತು UAEಗೆ ಇಷ್ಟ ಇಲ್ಲ ಅಂತ. ಈಗ ಆ ವರದಿಗೆ ಮತ್ತಷ್ಟು ಸಾಕ್ಷಿಗಳು ಸಿಗ್ತಾ ಇದ್ದಾವೆ, ಮತ್ತಷ್ಟು ವರದಿಗಳು ಕೂಡ ಅದನ್ನು ದೃಢೀಕರಿಸ್ತಾ ಇದ್ದಾವೆ. ಹೌದು, ಸೌದಿ ಅರೇಬಿಯಾ ಮತ್ತು UAE ಅಮೆರಿಕದ ಮೇಲೆ ಒತ್ತಡವನ್ನು ಹಾಕ್ತಾ ಇದ್ದಾವೆ. ಯಾವುದೇ ಕಾರಣಕ್ಕೂ ಕೂಡ ಯುದ್ಧವನ್ನು ನಿಲ್ಲಿಸಬಾರ್ದು, ಈ ಹಂತದಲ್ಲಿ ಯುದ್ಧ ನಿಲ್ಲಿಸಿದ್ದೇ ಆದರೆ ಬಹಳ ದೊಡ್ಡ ನಷ್ಟ ಆಗುತ್ತೆ ಅಂತ ಸೌದಿ ಅರೇಬಿಯಾದ ಕ್ರೌನ್ ಪ್ರಿನ್ಸ್ ಮೊಹಮ್ಮದ್ ಬಿನ್ ಸಲ್ಮಾನ್ ಟ್ರಂಪ್ ಅವರಿಗೆ ರಿಕ್ವೆಸ್ಟ್ ಮಾಡಿದರಂತೆ. ನಾನು ಈ ಸುದ್ದಿಯನ್ನು 10-12 ದಿನದ ಹಿಂದೆಯೇ ಹೇಳಿದ್ದೆ, ಈ ರೀತಿಯ ವರದಿಗಳಿದ್ದಾವೆ ಅಂತ. ಆಗ ನಮ್ಮ ದೇಶದಲ್ಲೇ ಇರುವಂತಹ ಕೆಲ ಇರಾನ್ ಬೆಂಬಲಿಗರು ನನ್ನ ವರದಿಯ ಬಗ್ಗೆ ಕೆಟ್ಟದ ಕಾಮೆಂಟ್ ಹಾಕಿದ್ರು. ನಾನು ಕೆಲ ಕಾಮೆಂಟ್ಗಳನ್ನು ಸೂಕ್ಷ್ಮವಾಗಿ ಗಮನಿಸಿ ಹಾಗೆ ಬಿಟ್ಟಿರ್ತೀನಿ, ಯಾಕೆಂತಂದರೆ ಅವರಿಗೆಲ್ಲ ಉತ್ತರ ಕೊಡೋದಕ್ಕೆ ನನಗೆ ಸಮಯ ಇಲ್ಲ. ಒಂದು ವಿಚಾರ ಸ್ಪಷ್ಟ, ಈ ಯುದ್ಧದಲ್ಲಿ ಕೆಲವರಿಗೆ ಬೆಂಕಿ ಇಟ್ಟಾಗಿದೆ. ಇದು ಮುಸ್ಲಿಂ ಉಮ್ಮಾಗೆ ವಿರುದ್ಧವಾಗಿ ಆಗ್ತಾ ಇರುವಂತಹ ಯುದ್ಧ. ಮುಸ್ಲಿಂ ವರ್ಸಸ್ ಮುಸ್ಲಿಂ ನಡುವೆಯೇ ಯುದ್ಧ ಆಗ್ತಾ ಇದೆ. ಶಿಯಾ ಪ್ರಾಬಲ್ಯ ಇರುವಂತಹ ಇರಾನನ್ನು ಮಟ್ಟ ಹಾಕೋದಕ್ಕೆ ಸುನ್ನಿ ರಾಷ್ಟ್ರಗಳು ನಿಂತ್ಕೊಂಡಿದ್ದಾವೆ. ಭಾರತದಲ್ಲಿರುವಂತಹ ಕೆಲವರಿಗೆ ಈ ಕಹಿ ಸತ್ಯವನ್ನು ಹೇಳಿದ್ರೆ ಅರಗಿಸಿಕೊಳ್ಳೋದಕ್ಕಾಗ್ತಾ ಇಲ್ಲ. ಅವರು ಬಂದು ಕೆಟ್ಟದಾಗ ಕಮೆಂಟ್ ಹಾಕಿದ್ರು. ಅವರೇ ನನ್ನ ಸಬ್ಸ್ಕ್ರೈಬರ್ಸ್ ಅಲ್ಲ, ಅದು ನನಗೆ ತುಂಬ ಚೆನ್ನಾಗಿ ಗೊತ್ತು. ಆದರೆ ನಾನು ಹೇಳಿದ್ದು 10-12 ದಿನದ ಹಿಂದೆ. ಅದಾದ ಬಳಿಕ ಅನೇಕ ವರದಿಗಳು, ಅಮೆರಿಕದ ಪತ್ರಿಕೆಗಳು ಕೂಡ ಈ ಬಗ್ಗೆ ವರದಿ ಮಾಡಿದವೆ, ಮಿಡಲ್ ಈಸ್ಟ್ನ ಪತ್ರಿಕೆಗಳು ಕೂಡ ಈ ಬಗ್ಗೆ ವರದಿ ಮಾಡಿದವೆ. ಮುಖ್ಯವಾಗಿ ಸೌದಿ ಅರೇಬಿಯಾ ಮತ್ತು UAE ಈ ಎರಡೂ ರಾಷ್ಟ್ರಗಳು ಕೂಡ ಯುದ್ಧವನ್ನು ಕಂಟಿನ್ಯೂ ಮಾಡೋದಕ್ಕೋಸ್ಕರವಾಗಿ ಟ್ರಂಪ್ ಮೇಲೆ ಒತ್ತಡ ಹೇರ್ತಾ ಇದ್ದಾವೆ ಅಂತ. ಸದ್ಯ ಇಡೀ ಗಲ್ಫ್ನಲ್ಲಿ ಯುದ್ಧವನ್ನು ವಿರೋಧಿಸ್ತಾ ಇರುವಂತಹದ್ದು ಎರಡೇ ರಾಷ್ಟ್ರಗಳು, ಒಂದು ಒಮಾನ್, ಇನ್ನೊಂದು ಕತಾರ್. ಒಮಾನ್ ದೇಶ ತಟಸ್ಥವಾದಂತಹ ದೇಶ, ಅವ್ರು ಯಾರಿಗೂ ಕೂಡ ಬೆಂಬಲವನ್ನು ಕೊಡೋದಿಲ್ಲ. ಅವರಿಗೆ ಅಮೆರಿಕಾನೂ ಬೇಕು, ಇರಾನ್ ಬೇಕು, ಅದನ್ನು ಒಪ್ಕೊಳ್ಳೋಣ. ಆದರೆ ಕತಾರ್ ಇದೆಯಲ್ಲ, ಇವರು ಸಾಕಷ್ಟು ಡಬಲ್ ಗೇಮ್ ಮಾಡುವಂಥ ದೇಶ. ಅವರು ಹಮಾಸ್ನವರಿಗೂ ಕೂಡ ಆಶ್ರಯವನ್ನು ಕೊಟ್ಟಿದ್ರು, ಹಿಜ್ಬುಲ್ಲಾಗಳಿಗೂ ಕೂಡ ಆಶ್ರಯವನ್ನು ಕೊಡ್ತಾರೆ. ಇನ್ನೊಂದು ಕಡೆಯಲ್ಲಿ ಅಫ್ಘಾನ್ನಲ್ಲಿರುವಂತಹ ತಾಲಿಬಾನಿಗಳಿಗೂ ಕೂಡ ಆಶ್ರಯವನ್ನು ಕೊಟ್ಟಿದ್ರು. ಇರಾನ್ ಜೊತೆಗೆ ಉತ್ತಮ ಸಂಬಂಧವನ್ನು ಕೂಡ ಇಟ್ಕೊಂಡಿದ್ದಾರೆ, ಅಮೆರಿಕದ ಕೈಗೊಂಬೆಯೂ ಕೂಡ ಹೌದು. ಇವರಿಬ್ಬರನ್ನ ಬಿಟ್ಟರೆ ಸೌದಿ ಅರೇಬಿಯಾ ಮತ್ತು UAEಗೆ ಈ ಯುದ್ಧದಲ್ಲಿ ಒಂದು ರಿಸಲ್ಟ್ ಬರುವಂತಹದ್ದು ಅನಿವಾರ್ಯವಾಗಿದೆ. ನಾವಿಷ್ಟೆಲ್ಲ ಕಳ್ಕೊಂಡಿದ್ದೀವಿ, ನಮಗೆ ಅಂತಿಮ ಗುರಿ ಸಾಧನೆ ಆಗಬೇಕು ಅಂತ ಅವರು ಅಮೆರಿಕದ ಮೇಲೆ ಒತ್ತಡ ಹಾಕ್ತಾ ಇದ್ದಾರೆ. ಹೀಗಾಗಿ ಯುದ್ಧದ ನಡುವೆ ಮಾತುಕತೆಯನ್ನ ಆ ಎರಡೂ ದೇಶಗಳು ಕೂಡ ಬೆಂಬಲಿಸ್ತಾ ಇಲ್ಲ ಅಂತ ಅಮೆರಿಕದ ಪತ್ರಿಕೆಗಳು ವರದಿ ಮಾಡಿದ್ದಾವೆ. ಮಿತ್ರರೇ, ಇದಿಷ್ಟು ಯುದ್ಧದಲ್ಲಿ ಇತ್ತೀಚೆಗೆ ಆದಂತಹ ಕೆಲವೊಂದಷ್ಟು ಡೆವಲಪ್ಮೆಂಟ್ಗಳ ಕುರಿತಾದಂಥ ಮಾಹಿತಿ. ಈ ವಿಷಯದ ಕುರಿತಾಗಿ ನಿಮಗೇನನ್ಸುತ್ತೆ? ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.